ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ಅನಿಸ್ ಯೂಟ್ಯೂಬ್ ಚಾನಲ್. ಗೈಸ್, ತೆಲುಗು ಬಿಗ್ ಬಾಸ್ ಸೀಸನ್ 9ನ ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಆ ಪ್ರೋಮೋದಲ್ಲಿ ಏನೇನಿದೆ, ಸೊ ಏನೇನು ಈ ವರ್ಷದಲ್ಲಿ ಏನೇನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಪ್ರೋಮೋ ಕ್ರ್ಯಾಕ್ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸೀಸನ್ 12 ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಅಪ್ಡೇಟ್ ಇದೆ. ಆ್ಯಂಡ್ ಇನ್ನೂ ಎಲ್ಲ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಸೀಸನ್ 9 ತೆಲುಗು ಬಿಗ್ ಬಾಸ್ ಪ್ರೋಮೋನ ರಿವ್ಯೂ ಮಾಡ್ಕೊಂಬರೋಣ. ಸೊ ಗೈಸ್, ಮೊದಲನೇದಾಗಿ ಆಲ್ರೆಡಿ ಇನ್ನೇನು ನಮ್ದು ಕನ್ನಡ ಬಿಗ್ ಬಾಸ್ ಇನ್ನೊಂದು 2 ಮಂತ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಆಲ್ರೆಡಿ ಫಸ್ಟ್ ಪ್ರೋಮೋ ಬಿಟ್ಟಿದ್ದಾರೆ ಅಂದ್ರೆ ಇನ್ನೊಂದು 1 ವೀಕ್ ಇಲ್ಲ 2 ವೀಕ್ ಅಷ್ಟಲ್ಲಿ ತೆಲುಗು ಬಿಗ್ ಬಾಸ್ ಅವ್ರು ಸ್ಟಾರ್ಟ್ ಆಗ್ತದೆ. ಅದು ಸೀಸನ್ 9 ಸೇಮ್ ನಮ್ಮ ನಾಗಾರ್ಜುನ್ ಸರ್ ನಡ್ಸ್ಕೊಡ್ತಾ ಇರೋದು. ಅಂಡ್ ಒಂದೇನಪ್ಪ ಅಂತಂದ್ರೆ ಸಿಮಿಲಾರಿಟೀಸ್ ಇರುತ್ತೆ. ಆಕ್ಚುಲಿ ಕನ್ನಡ ಬಿಗ್ ಬಾಸ್ಗೂ ತೆಲುಗು ಬಿಗ್ ಬಾಸ್ಗೂ ತುಂಬಾ ಸಿಮಿಲಾರಿಟೀಸ್ ಏನಿರುತ್ತೆ ಅಂತಂದ್ರೆ ಅಲ್ಲಿ ಬಂದಂತ ಒಂದಷ್ಟು ಕಂಟೆಸ್ಟೆಂಟ್ಗಳಂತ ಹೇಳಕ್ಕಾಗಲ್ಲ, ಕಂಟೆಸ್ಟೆಂಟ್ಗಳನ್ನ ಕರ್ಸ್ಬೋದು. ಯಾಕಂದ್ರೆ ಒಂದಿಬ್ರು ಶೋಭಾ ಶೆಟ್ಟಿ ಅವ್ರನ್ನ ಕರ್ಸಿದ್ದಾರೆ ಆಲ್ರೆಡಿ. ಸೊ ಈ ಸೀಸನ್ ಅಲ್ಲಿ ಕೂಡ ಕರ್ಸ್ಬಹುದೇನೋ ನೋಡೋಣ. ಯಾಕಂದ್ರೆ ಒಂಥರ ಬ್ಯಾಂಗ್ ಆಗಿರೋ ಲೈಕ್ ಇವ್ರನ್ನ ಕರ್ಸ್ಕೊಂಡ್ಬರ್ತಾರೆ, ಆಕ್ಚುಲಿ ಕರ್ಕೊಂಡ್ಬರ್ತಾರೆ ಎಲ್ಲಿಗೆ ಕನ್ನಡ ಬಿಗ್ ಬಾಸ್. ಸೀಸನ್ 8 ಅಲ್ಲಿ ತೆಲುಗು ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗಿದ್ದು ನಿಖಿಲ್ ಮಲೈಕಲ್ ಅವರು ವಿನ್ನರ್ ಆಗಿದ್ರು. ರನ್ನರ್ ಅಪ್ ಆಗಿ ಗೌತಮ್ ಕೃಷ್ಣ ಅವರು ರನ್ನರ್ ಅಪ್ ಆಗಿದ್ರು. ಇಲ್ಲಿ ಮೇ ಬಿ ಹೇಳಕ್ಕಾಗಲ್ಲ ಗೌತಮ್ ಕೃಷ್ಣ ಅವನು ಇಲ್ಲ ನಿಖಿಲ್. ಆಕ್ಚುಲಿ ನಿಖಿಲ್ ಅವ್ರು ಕನ್ನಡದವರು ಅಂತ ಕೇಳ್ಪಟ್ಟಿದ್ದೀನಿ. ಮೇ ಬಿ ಅವ್ರನ್ನ ಕರ್ಸ್ಬಿಡ್ತಾರೆ ಹೇಳಕ್ಕಾಗಲ್ಲ ಬಿಗ್ ಬಾಸ್ ಅವ್ರು, ಕನ್ನಡ ಬಿಗ್ ಬಾಸ್ ಅವರು. ಬಟ್ ಎನಿವೇಸ್ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ತೆಲುಗು ಬಿಗ್ ಬಾಸ್ ಅಲ್ಲಿ ಏನೋ ಒಂದು ಗೇಮ್ ಕಂಟೆಸ್ಟೆಂಟ್ಗಳನ್ನ ಆಯೋಜನೆ ಮಾಡ್ತಾರೋ ಅವ್ರು ಎಲ್ಲಿಂದ ತೆಗಿತಾರೆ ಅಂದ್ರೆ ಹಿಂದಿ ಬಿಗ್ ಬಾಸ್ ಇಂದ ತೆಗಿತಾರೆ. ಅದನ್ನ ತೆಗೆದ್ಬಿಟ್ಟು ಅವ್ರು ಅಲ್ಲಿ ಅಪ್ಲೈ ಮಾಡಿರ್ತಾರೆ. ಕನ್ನಡದಲ್ಲೂ ಕೂಡ ಸಿಮಿಲಾರಿಟೀಸ್ ಇರೋ ಗೇಮ್ನ ಒಂದಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇಂಪ್ಲಿಮೆಂಟ್ನ ಮಾಡ್ತಾರೆ. ಐಡಿಯಾಸ್ಗಳನ್ನ ಅಲ್ಲಿ ಚೆನ್ನಾಗಿ ಬಂದೈತೆ ಅನ್ನೋದು ಇಲ್ಲೂ ಕೂಡ ವರ್ಕ್ ಆಗ್ಬೋದೇನೋ ಅನ್ನೋದೊಂದು ಸಿಮಿಲಾರಿಟೀಸ್ನ ಮಾಡ್ತಾರೆ ಬಿಗ್ ಬಾಸ್, ಕನ್ನಡ ಬಿಗ್ ಬಾಸ್. ಯಾಕಂದ್ರೆ ಲಾಸ್ಟ್ ಸೀಸನಲ್ಲಿ ನೀವು ನೋಡಿರೋ ಆಗಿದ್ರೆ ಸೇಮ್ ಒಂದು ಬಕೆಟಲ್ಲಿ ನೀರು ಎತ್ಕೊಂಡ್ಬಂದು ಕೊಡೋದಾಗಿರ್ಬೋದು, ಇಲ್ಲ ಬ್ಯಾಲೆನ್ಸಿಂಗ್ ಗೇಮ್ ಆಗಿರ್ಬೋದು, ಅದೆಲ್ಲ ತೆಲುಗು ಬಿಗ್ ಬಾಸ್ ಅಲ್ಲಿ ಬಂದಿದ ಮೇಲೆ ಕನ್ನಡ ಬಿಗ್ ಬಾಸ್ಗೂ ಕೂಡ ಬಂದಿದೆ. ಬಟ್ ಎನಿವೇಸ್ ಒಂದು ಸಿಮಿಲಾರಿಟೀಸ್ ಏನಪ್ಪಾ ಅಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ತೆಲುಗು ಮತ್ತೆ ಕನ್ನಡ ಏನು ಅಷ್ಟು ಡಿಫ್ರೆನ್ಸ್ ಏನು ಅನ್ಸಲ್ಲ. ಲ್ಯಾಂಗ್ವೇಜ್ ಕೂಡ ಅರ್ಥ ಮಾಡ್ಕೋಬಹುದು ನಾವು, ಸ್ವಲ್ಪನಾದ್ರೂ ಕನ್ನಡದವರು ಆ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೋಬಹುದು ತೆಲುಗುನ. ಅಂಡ್ ತುಂಬಾ ಜನ ಕೇಳ್ತಾ ಇದ್ರಿ ಬ್ರೋ ನೀವು ಬೇರೆ ಲ್ಯಾಂಗ್ವೇಜ್ ನ ಬಿಗ್ ಬಾಸ್ ಕೂಡ ರಿವ್ಯೂ ಮಾಡಿ ಅಂತ. ಅಂಡ್ ಲಾಸ್ಟ್ ಸೀಸನ್ ನಮಗೆ ಅಷ್ಟೊಂದು ಕಂಫರ್ಟ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ರಿವ್ಯೂ ಮಾಡಿಲ್ಲ. ಬಟ್ ಈ ಸೀಸನ್ ಒಂದು ಯೋಚನೆ ಮಾಡ್ತಾ ಇದೀವಿ, ಯಾಕಂದ್ರೆ ಕನ್ನಡ ಬಿಗ್ ಬಾಸ್ ಇಲ್ಲದೆ ಇರೋದ್ರಿಂದ ಇನ್ ಕೇಸ್ ಏನಾದ್ರು ಹಿಂದಿ ಬಿಗ್ ಬಾಸ್ ಇಲ್ಲ ತೆಲುಗು ಬಿಗ್ ಬಾಸ್ ಈ ಮೊದಲಲ್ಲಿ ಯಾವ್ದಾದ್ರು ಬೇಗ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದನ್ನ ರಿವ್ಯೂ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಗೈಸ್? ತೆಲುಗು ಬಿಗ್ ಬಾಸ್ ನ ರಿವ್ಯೂ ಮಾಡಬೇಕಾ ಇಲ್ಲಾಂದ್ರೆ ಹಿಂದಿ ಬಿಗ್ ಬಾಸ್ ನ ರಿವ್ಯೂ ಮಾಡಬೇಕಾ ಮಾಡಬಾರ್ದಾ ಕಮೆಂಟ್ ಮಾಡಿ. ತೆಲುಗು ಬಿಗ್ ಬಾಸ್ ಸೀಸನ್ 9 ಪ್ರೋಮೋದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸೋದು ಒಂದು ಓವಲ್ ಶೇಪ್ ಅಲ್ಲಿ, ಡೂಮ್ ಶೇಪ್ ಅಲ್ಲಿ ಏನೋ ಒಂದು ತೋರಿಸ್ತಾರೆ. ಸೊ ಲೈಟಿಂಗ್ ಒಳಗಡೆ ಎಲ್ಲ ಮಿಣಮಿಣ ಅಂತ ಇರುತ್ತೆ, ಅದ್ರಲ್ಲಿ 9 ಅಂತ ಕಾಣಿಸ್ತಾ ಇರುತ್ತೆ. ನೋಡಿ ಅಬ್ಸರ್ವ್ ಮಾಡಿ ನೀಟಾಗಿ ಡೀಪ್ ಆಗಿ. ಹೌದು, ಸೊ ಒಟ್ನಲ್ಲಿ ಒಳಗಡೆ 9 ಅಂತ ಇರುತ್ತೆ, ಡೂಮ್ ಲೈಟ್ ತರ ಒಂದು ಡೈಮಂಡ್ ಶೇಪ್ ಅಲ್ಲಿ ಇರುತ್ತೆ, ಅದೊಂದು ಓವಲ್ ಶೇಪ್ ಅಲ್ಲಿ. ಹೌದು. ಸೊ ನೆಕ್ಸ್ಟ್ ಬರೋದು ನಾಗಾರ್ಜುನ ಸರ್ ಅವರು. ಒಂದು ಆಕ್ಚುಲಿ ನಾಗಾರ್ಜುನ ಸರ್ ಅವರು ಒಂದು ಗದೆ ಕೂಡ ಇಟ್ಕೊಂಡಿರ್ತಾರೆ, ಅದು ಬಿ 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 ಅಂತ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನೀವು. ಎಕ್ಸಾಕ್ಟ್ಲಿ. ಸೊ ಬಿಗ್ ಬಾಸ್ ಅಂತ ಇದೆ ಒಟ್ನಲ್ಲಿ. ಸೇಮ್ ಒಂಥರ ನಮ್ಮ KGF ಅಲ್ಲಿ ಹ್ಯಾಮರ್ ಇಟ್ಕೊಂಬರಲ್ಲ ನಮ್ಮ ಯಶ್ ಸರ್, ಹಂಗೆ ಇಟ್ಕೊಂಡ್ ಬರ್ತಾ ಇದ್ದಾರೆ. ಸೊ ಬಂದ ತಕ್ಷಣ ಒಂದು ಡೈಲಾಗ್ ಬರುತ್ತೆ. ಆಕ್ಚುಲಿ ಇಲ್ಲಿ ಗೇಮ್ನ ಗೆಲ್ಲಬೇಕು ಅಂತಂದ್ರೆ ಜಸ್ಟ್ ನಿಮಗೆ ಆಟ ಆಡಿದ್ರೆ ಸಾಕಾಗಲ್ಲ, ಯುದ್ಧ ಮಾಡಿದ್ರು ಸಾಕಾಗಲ್ಲ, ಒಂದು ಹೊಸ ಪ್ರಪಂಚನೇ ಕ್ರಿಯೇಟ್ ಮಾಡಬೇಕು ಅಂತ, ಪ್ರಪಂಚನ ಗೆಲ್ಲಬೇಕು ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾರೆ ಇಲ್ಲಿ. ಅಂದ್ರೆ ಲೈಕ್ ಜನರ ಮನಸ್ಸುಗಳನ್ನ ಗೆಲ್ಲಬೇಕು. ನೀವು ಇಲ್ಲಿ ಬರೀ ಒಳಗಡೆ ಇರೋ ಕಂಟೆಸ್ಟೆಂಟ್ಗಳ ಮನಸ್ಸನ್ನ ಗೆದ್ರೆ ಸಾಲಲ್ಲ, ಹೊರಗಡೆ ಇರೋ ಜನಗಳ ವೀಕ್ಷಕಗಳನ್ನ ನೀವು ಗೆಲ್ಲಬೇಕು ಅಂತ ಹೇಳ್ತಾರೆ ಇಲ್ಲಿ ನಾಗಾರ್ಜುನ ಸರ್ ಅವರು. ಸೊ ಒಟ್ನಲ್ಲಿ ಪ್ರೋಮೋದಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾರೆ ನಾಗಾರ್ಜುನ್ ಸರ್. ಅಂಡ್ ಮೋರ್ ಓವರ್ ಇನ್ನೊಂದೇನಪ್ಪ ಅಂದ್ರೆ ಈ ಸತಿ ಯಾವ್ಯಾವ ತರ ಹುಚ್ಚ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ತೆಲುಗು ಬಿಗ್ ಬಾಸ್ ಅಲ್ಲಿ ಬರೋರೆಲ್ಲ ಸ್ವಲ್ಪ ಒಂಥರ ರಫ್ ಅಂಡ್ ವೈಲೆಂಟ್ ಆಗಿ ಇರ್ತಾರೆ, ಕೆಲವೊಂದು ಕಾಮಿಡಿ ಕ್ಯಾಟಗರಿಲೂ ಇರ್ತಾರೆ. ಬಟ್ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ತೆಲುಗು ಬಿಗ್ ಬಾಸ್ ಅಲ್ಲಿ ಒಂದಷ್ಟು ವೀಕ್ಷಣೆಗೆ ಅಂದ್ರೆ ಸ್ವಲ್ಪ ಜಾಸ್ತಿ ಜನ ವೀಕ್ಷಕರು ಇದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕನ್ನಡಗಿಂತ ಆಕ್ಚುಲಿ ನಾವು ನೋಡಾಗಿದೆ ರಿವ್ಯೂವರ್ಸ್ಗಳು ತುಂಬಾ ಲಕ್ಷ ಮೇಲೆ ಓಡ್ತಾ ಇರುತ್ತೆ ಅವ್ರದ್ದು. ನಮ್ದು ಆಕ್ಚುಲಿ ಅಷ್ಟು ಡಿಪೆಂಡ್ ಅಪಾನ್ ಆಗಲ್ಲ, ಯಾಕಂದ್ರೆ ರಿವ್ಯೂಸ್ ಅಲ್ಲಿ ಸ್ವಲ್ಪ ಬರ್ತಾ ನಿಧಾನಕ್ಕೆ, ಯಾಕಂದ್ರೆ ರಿವ್ಯೂಸ್ ಅಂತ ಸ್ಟಾರ್ಟ್ ಆಗಿದೆ ಈಗ ಒಂದು 3-4 ಸೀಸನ್ ಇಂದ ಅಷ್ಟೇ. ಸೊ ಅಂಡ್ ಅದೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ತೆಲುಗು ಬಿಗ್ ಬಾಸ್ ರಿವ್ಯೂಸ್ ತುಂಬಾ ಜಾಸ್ತಿ ಜನ ಇದ್ದಾರೆ. ಸೊ ಒಟ್ಟಿನಲ್ಲಿ ತೆಲುಗು ಒಂದು ಓವರ್ ಆಲ್ ಪ್ಲಾಟ್ಫಾರ್ಮ್ ಮಾಡ್ತಾ ಇದ್ದಾರೆ. ಮೇ ಬಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಆ ಥರ ಶೋ ಕ್ಯಾಂಡಿಡೇಟ್ಸ್ಗಳು ಹಂಗೆ ಇರ್ತಾರೆ ಇವರು. ಯಾಕಂದ್ರೆ ಅವರು ಸೀರಿಯಲ್ ವಿಭಾಗದಿಂದ ಕರ್ಕೊಂಡ್ ಬಂದಿರ್ತಾರೆ, ಬೇರೆ ಇಂಡಸ್ಟ್ರಿಯಿಂದ ಬಂದವ್ರನ್ನು ಕೂಡ ಅವರು ನೀಟಾಗಿ ವೆಲ್ಕಮ್ ಮಾಡ್ತಾರೆ. ಬನ್ನಿ ನೀವು ಕನ್ನಡ ಇಂಡಸ್ಟ್ರಿಯಿಂದ ಬಂದಿರಾ, ಪರವಾಗಿಲ್ಲ, ನಮಗೇನು ಬೇಜಾರಿಲ್ಲ, ನೀವು ಬನ್ನಿ ನಮ್ಮ ಶೋಗೆ, ನೀವು ನಿಂತ್ಕೊಳ್ಳಿ, ನಿಮ್ಮ ಆಟ ತೋರಿಸಿ ನಿಮಗೆ ಅಂತ ಅಂತಾರೆ. ಸೊ ಒಟ್ನಲ್ಲಿ ಗೈಸ್ ಈ ಸತಿ ತೆಲುಗು ಬಿಗ್ ಬಾಸ್ ನನ್ನ ಪ್ರಕಾರ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. 9ನೇ ಸೀಸನ್ ನಡೀತಾ ಇರೋದು. ಅಂಡ್ ನಾವು ಒಂದು ಸ್ವಲ್ಪ 2 ಹೆಜ್ಜೆ ಮುಂದೆ ಇದ್ದೀವಿ. ಆಲ್ರೆಡಿ 11 ಸೀಸನ್ ಮುಗಿಸಿ 12ನೇ ಸೀಸನ್ಗೆ ಬರ್ತಾ ಇದ್ದೀವಿ. ಅಂಡ್ ಎಸ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದ್ರೆ ಕನ್ನಡ ಬಿಗ್ ಬಾಸ್ ಅಲ್ಲಿ ಈಗ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ ಏನಂತಂದ್ರೆ ಸೆಪ್ಟೆಂಬರ್ 3 ಇಲ್ಲ 4 ಅಷ್ಟಲ್ಲಿ ಒಂದು ಪ್ರೋಮೋ ಬಿಡಬಹುದು ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಅಂದ್ರೆ ಸುದೀಪ್ ಸರ್ ಅವರ ಬರ್ಡೇ ದಿನನೂ ಒಂದು ರಿಲೀಸ್ ಆಗ್ಬೋದು. ಒಟ್ನಲ್ಲಿ ಆಗಸ್ಟ್ ಅಷ್ಟಲ್ಲಿ ಒಂದಷ್ಟು ಅಪ್ಡೇಟ್ಗಳು ಬರುತ್ತೆ. ಅದೇ ಒಂದಾಗಿ ಪ್ರೋಮೋಗಳಾಗಿರ್ಬೋದು, ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆದ್ರೂ ಆಗ್ಬೋದು ಆಗಸ್ಟ್ ಫಸ್ಟ್ ವೀಕಲ್ಲಿ ಸೆಕೆಂಡ್ ವೀಕಲ್ಲಿ ಅಂತ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಒಟ್ಟಿನಲ್ಲಿ ಸುದೀಪ್ ಸರ್ ಹೇಳಿರೋ ಹಾಗೆ ತುಂಬಾ ಸತಿ ಈಗ ಆಲ್ರೆಡಿ ಫಂಕ್ಷನ್ಸ್ಗಳಲ್ಲಿ ಕಾಣಿಸ್ಕೊಳ್ಳೋದು ಯೂಶಲಿ ಅವರು, ಬಟ್ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಒಂದೇ ರೀಸನ್, ಬಿಗ್ ಬಾಸ್ ಒಂದು ಪ್ರಮೋಷನ್ಸ್ಗೂ ಕೂಡ ಒಂದು ಯೋಚನೆ ಮಾಡಿರ್ತಾರೆ. ಓಕೆ, ಯಾಕಂದ್ರೆ ಬಂದಾಗೆಲ್ಲ ಒಂದೊಂದು ಕ್ವಶನ್ ಬಂದೇ ಬರುತ್ತೆ. ಈಗ ರೀಸೆಂಟಾಗಿ ನಿಮ್ಗೆ ಗೊತ್ತಿರೋ ಒಂದು ವಿಡಿಯೋ ಕೂಡ ಹಾಕಿದ್ವಿ, ಸುದೀಪ್ ಸರ್ ಬರ್ತಾರೋ ಬರಲ್ವಾ ಅನ್ನೋದಕ್ಕೆ ಒಂದು ಕನ್ಫರ್ಮೇಷನ್ಗೋಸ್ಕರ ಮುಂಚೆನೇ ಪ್ರಿಪೇರ್ ಆಗಿ ಬಂದಿ ನಾನು ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಅವ್ರಿಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಅದು ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಇಂಡೈರೆಕ್ಟಾಗಿ ಒಂದು ಹಿಂಟ್ನ ಕೂಡ ಕೊಟ್ಟಿದ್ದಾರೆ.
ಇನ್ನೂ ಟೈಮ್ ಇದೆ ನೋಡೋಣ ಬನ್ನಿ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರೋಮೋದಲ್ಲಿ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ನಾಗಾರ್ಜುನ ಸರ್, ಏನಂತಂದ್ರೆ ಲೈಕ್ ಹ್ಯಾಮರ್ ತಗೊಂಬಂದು ಆ ಒಂದು 9 ಅಂತ ಏನು ಡೂಮ್ ಶೇಪ್ ಅಲ್ಲಿ ಇತ್ತಲ್ಲ ಅದನ್ನ ಹೊಡಿತಾರೆ. ಸೊ ಸೀಸನ್ 9 ಅಂತ ಅಲ್ಲಿ ಕಾಣಿಸುತ್ತೆ, ವಿಸಿಬಲ್ ಆಗುತ್ತೆ. ಅದಾದ್ಮೇಲೆ ಒಂದು ಮಾತನ್ನ ಹೇಳ್ತಾರೆ, ಈ ವರ್ಷ ಚದುರಂಗ ಅಲ್ಲ ರಣರಂಗ ಅಂತ ಹೇಳ್ತಾರೆ ಇಲ್ಲಿ. ಸೊ ಅದು ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾ ಫೈಟ್ ಇರುತ್ತೆ, ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನಾಗಾರ್ಜುನ ಸರ್ ಅವರು. ಸೊ ಗೈಸ್ ಒಟ್ನಲ್ಲಿ ಚದುರಂಗ ಇಲ್ಲ, ಈಗ ರಣರಂಗ. ಅಂಡ್ ಯೂಶಲಿ ಏನಾಗುತ್ತೆ ಅಂತಂದ್ರೆ ಬಿಗ್ ಬಾಸ್ ಬರ್ತಾ ಒಂಥರ ಡಿಫ್ರೆಂಟ್ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಒಂದಷ್ಟು ಜಗಳಗಳಿದ್ರೇನೆ ಜನಗಳು ನೋಡೋದು. ಆ್ಯಕ್ಚುಲಿ ನಮಗೂ ಕೂಡ ಸಮ್ಟೈಮ್ಸ್ ಏನು ಅನಿಸ್ತಾಯಿತ್ತು ಅಂತಂದರೆ ತೀರಾ ಜಗಳ ಬೇಡ, ಬಟ್ ಒಂದಷ್ಟು ಕಾಮಿಡಿ ಇರಬೇಕು. ಯಾಕಂದ್ರೆ ಕನ್ನಡದವರು ನಾವು ಆ ಥರ ಜಗಳಗಳು ಜಾಸ್ತಿ ಇಷ್ಟಪಡೋದಕ್ಕಿಂತ ಕಾಮಿಡಿನ ತುಂಬ ಇಷ್ಟಪಡ್ತೀವಿ. ಕಾಮಿಡಿ ಇತ್ತು ಅಂತಂದರೆ ನಾವೇ ಹಾಕೊಂಡು ಟಿವಿಗಳು ನೋಡ್ತೀವಿ. ಯಾಕಂದರೆ ಕುರಿ ಪ್ರತಾಪ್ ಅವ್ರು ಆಗಿರ್ಬೋದು, ಪದೇ ಹೇಳ್ತಾ ಇರ್ತೀನಿ, ಕೆಲವೊಂದು ಸೀಸನಲ್ಲಿ ಎಷ್ಟು ಕಾಮಿಡಿ ಇತ್ತು ಅಂತಂದರೆ ನಕ್ಕಿ ನಮಗೆ ಸಾಕಾಗೋದು ಗುರು. ಏನು ಗುರು ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಒಂದು 10 ಮಿನಿಟ್ಸ್ ಮುಂಚೆನೇ ಆ ಚಾನಲ್ನ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಲಾಸ್ಟ್ ಸೀಸನ್ನು ಅಂತ ಜಗದೀಶ್ ಅವ್ರು ಇದ್ದಾಗ ಒಂದಷ್ಟು ಮಜಾ ಇತ್ತು, ಯಾಕಂದರೆ ಅವರು ಜಗಳನೂ ಆಡ್ತಾಯಿದ್ರು, ಹಾಗೆ ಕಾಮಿಡಿನೂ ಕೂಡ ಮಾಡ್ತಾಯಿದ್ರು. ಎರಡು ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಅವರು ತಕ್ಕಡಿನ. ಒಂದು ಕಡೆ ಫುಲ್ ಒಂಥರ ಸಿಡಿಯಾಗಿ ಎಗರಾಡ್ಕೊಂಡೆಲ್ಲ ಮಾತಾಡೋರು. ಆಫ್ಟರ್ ಹಾಫ್ ಆನ್ ಅವರ್ ಆ ಮನುಷ್ಯ ಆ ಥರ ಇಲ್ವಕ್ಕೆ ಇಲ್ಲ, ಒಂಥರ ಕಾಮಾಗಿ ಮಾತಾಡೋಕೆ ಹೋಗೋದು, ಕರಗ್ಸಕ್ಕೆ ಹೋಗೋದು, ಅಂದರೆ ಫ್ಲ್ಯಾಟನ್ ಮಾಡೋಕ್ಕೆ ಹೋಗೋದು, ಅದು ತುಂಬ ನಡೀತು ಆ್ಯಕ್ಚುಲಿ ಬಿಗ್ ಬಾಸಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಮಾತುಗಳು ಹೆಣ್ಮಕ್ಳ ಮೇಲೆ ನಿಂದನೆ ಮಾಡೋದ್ರಿಂದ ಅವ್ರು ಆಚೆ ಬಂದಾಯಿತು. ಅದಾದಮೇಲೆ ಸೀಸನ್ ನನ್ನ ಪ್ರಕಾರ ಏನು ಅಷ್ಟಕ್ಕಷ್ಟೇ ಬಂದಿದ್ದು, ಯಾಕಂದರೆ 50-50. ಯಾಕಂದರೆ ಆನೆಸ್ಟಾಗಿ ರಿವ್ಯೂ ಕೊಡ್ತಾ ಇರೋದ್ರಿಂದ ನಮಗೇನು ಅಂತ ಕಮಾಲ್ ಅಂತ ಅನಿಸ್ತಿಲ್ಲ, ಬ್ಯಾಂಗ್ ಅಂತ ಅನಿಸ್ತಿಲ್ಲ. ಬಟ್ ಅವ್ರು ಇದ್ದಾಗ ಏನೋ ಒಂಥರ ಒಂದು ಮ್ಯಾಜಿಕ್ ಇತ್ತು, ಆ ಮನುಷ್ಯನಲ್ಲಿ ಒಂದು ಪ್ರೆಸೆನ್ಸ್ ಇತ್ತು. ಯಾಕಂದರೆ ಆ ಥರ ಜನಗಳಿಗೆ ಕನೆಕ್ಟ್ ಆಗೋ ಥರ ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಬಟ್ ಎಲ್ಲೋ ಬರ್ತಾ ಬೇರೆಯವ್ರು ಏನಂತಂದರೆ ನಿಮ್ಗೆ ಗೊತ್ತಿರೋ ಅದೇ ಸ್ವಲ್ಪ ಮಂಜಣ್ಣ ಇದ್ದಾಗ ಅಂಡ್ ತ್ರಿವಿಕ್ರಮ್ ಅವ್ರು ಇದ್ದಾಗ ಒಂದಷ್ಟು ಮಜಾ ಕೊಡ್ತಾ ಇತ್ತು. ಜೊತೆಗೆ ಮೋಕ್ಷಿತ್ ಅವ್ರದ್ದು ಮೋಕ್ಷಿತ್ ಅವ್ರದ್ದು ಡಿಫ್ರೆಂಟ್ ಗೇಮ್ ನಡೀತಾ ಇತ್ತು, ತ್ರಿವಿಕ್ರಮ್ ಅವ್ರದ್ದು ಡಿಫ್ರೆಂಟ್ ಗೇಮ್ ನಡೀತಾ ಇತ್ತು, ಮಂಜಣ್ಣ ಅವ್ರದ್ದು ಡಿಫ್ರೆಂಟ್ ಗೇಮ್ ನಡೀತಾ ಇತ್ತು. ಜೊತೆಗೆ ಒಂದಷ್ಟು ಜನನ ಕಾಂಟ್ರಿಬ್ಯೂಷನ್, ಎಸ್ಪೆಷಲಿ ಹನುಮಂತ್ ಮತ್ತು ಧನರಾಜ್ ಅಂತ ಮರೆಯೋಕ್ಕೆ ಆಗಲ್ಲ ಅವರು. ಆ ಕಾಮಿಡಿ ಅವರಿಂದನೇ ಆ್ಯಕ್ಚುಲಿ ಒಂದಷ್ಟು ಕಾಮಿಡಿ ಅಂತ ಇದ್ದಿದ್ದು. ಧನರಾಜ್ ಅವರಾಗಿರ್ಬೋದು, ಹನುಮಂತ್ ಆಗಿದ್ದು, ಅವ್ರದ್ದು ಜೋಡಿ ಹೆಂಗೆ ನಡೀತಾ ಇತ್ತು ಗೊತ್ತಾ, ಸೂಪರ್ ಆಗಿತ್ತು. ಸೊ ಒಟ್ಟಿನಲ್ಲಿ ಗೈಸ್ ನನಗೆ ಅನ್ನಿಸ್ತಾ ಇರೋದು ಈ ಸತಿ ಕನ್ನಡ ಬಿಗ್ ಬಾಸ್ ಅವರು ಸಖತ್ ಯೋಚನೆ ಮಾಡಿರ್ತಾರೆ. ಯಾಕಂದರೆ ಲಾಸ್ಟ್ ಸೀಸನ್ ಥರ ಆಗೋದು ಬೇಡ. ಯಾಕಂದ್ರೆ ಲಾಸ್ಟ್ ಸೀಸನ್ ಚೆನ್ನಾಗಿ ಕ್ಲಿಕ್ ಆಯಿತು, ಯಾಕಂದರೆ ಜನಗಳು ಆಲ್ರೆಡಿ ಒಂದು 10 ಸೀಸನ್ ನೋಡಿರೋದ್ರಿಂದ ಈ ಸೀಸನ್ ಕ್ಲಿಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ಈ ಕಂಟೆಸ್ಟೆಂಟ್ಗಳನ್ನ ನೋಡ್ಕೊಂಡು ಕರೆಸಬೇಕಾಗುತ್ತೆ. ಲಾಸ್ಟ್ ಟೈಮ್ ಈಗ ನೀವು ನೋಡೋಗಿದ್ರೆ ಲಾಸ್ಟಲ್ಲಿ ಸ್ವಲ್ಪ TRP ಡೌನ್ ಆಯಿತು. ಸ್ಟಾರ್ಟಿಂಗ್ ಇದ್ದಷ್ಟು TRP ಲಾಸ್ಟಲ್ಲಿ ಇರಲಿಲ್ಲ. ಬಟ್ ಸ್ಟಿಲ್ ಏನಂದರೆ ಜನ ಅಡಿಕ್ಟ್ ಆಗಿಬಿಟ್ಟಿದ್ರಲ್ಲ, ಹಂಗಾಗಿ ನೋಡ್ತಾ ಇದ್ರು. ಬಟ್ ಈ ಸೀಸನ್ ಏನಾದರೂ ಅದೇ ರೀತಿ ಏನಾದ್ರು ಕಂಟೆಸ್ಟೆಂಟ್ಗಳು ಬಂತು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನು ತೆಲುಗು ಸೀಸನ್ 9 ಲೋಗೋ ನೋಡ್ತಾ ಇದ್ದಾರೆ. ಸೊ ನಿಮ್ಗೆ ಅದರಲ್ಲಿ ಲೋಗೋದಲ್ಲಿ ನೋಡ್ಬೋದು ಆ ಕಡೆ ಈ ಕಡೆ ಆ ಒಂದು ಏನು ಆವಾಗಲೇ ಆ ಬಾಕ್ಸ್ನ ಹೊಡಿತಾರಲ್ಲ, ಲೈಕ್ ಡೈಮಂಡ್ ಓವಲ್ ಶೇಪಲ್ಲಿ ಇರೋದು, ಆ ಒಂದು ಸೀಕ್ವೆನ್ಸ್ ಎಲ್ಲ ಬಂದು ಆ ಕಡೆ ಈ ಕಡೆ ಫ್ರೇಮಲ್ಲಿ ಕೂತಿರುತ್ತೆ. ಲೈಕ್ ನೋಡ್ಬೋದು ರೆಡ್ ಕಲರಲ್ಲಿದೆ ಆ್ಯಂಡ್ ಬ್ಲೂ ಕಲರ್ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಸೀಸನ್ 9 ಅಂತ. ಸೊ ಈ ಒಂದು ಸೀಸನ್ 9 ಅಂತ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಅಲ್ಲೇ ಚೆನ್ನಾಗಿದೆ ಆ್ಯಕ್ಚುಲಿ ಲೋಗೋ. ನಾನು ನೋಡಿದಾಗ ಅದು ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ಕನ್ನಡದವರು ಸ್ವಲ್ಪ ಈ ಥರ ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದರೆ ಗೋಲ್ಡನ್, ಯಾಕಂದರೆ ಯಾವಾಗಲೂ ಕ್ಯಾಮ್ರಾದಲ್ಲೇ ಮಾಡ್ತಾ ಇರ್ತಾರೆ. ಕ್ಯಾಮ್ರಾ ಒಂದು ಬಿಟ್ಟು ಒಂದು ಸ್ವಲ್ಪ ಬೇರೆ ಏನಾರು ಮಾಡಬೇಕು. ಕಣ್ಣೇ ಆ್ಯಕ್ಚುಲಿ ಕ್ಯಾಮ್ರಾ ಅಂತ ಅಲ್ಲಿ ಫೋಕಸ್ ಆಗಿರೋದು ಬಿಗ್ ಬಾಸ್ ಅಂತ ಚೆನ್ನಾಗಿ ಗೊತ್ತಿದೆ. ಇವರು ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ನೋಡಿ. ಗೋಲ್ಡ್ ಕಲರ್ ಎಲ್ಲ ಒಂಥರ ಡೈಮಂಡ್ ಥರ ಕಾಣಿಸುತ್ತೆ, ಹಿಂದೆಗಡೆ ಕಲರ್ ಎಲ್ಲ ಡಿಫ್ರೆಂಟ್ ಶೇಡ್ಸ್ನ ಕೊಟ್ಟು. ಸೊ ಒಟ್ಟಿನಲ್ಲಿ ಗೈಸ್ ತೆಲುಗು ಬಿಗ್ ಬಾಸ್ ಅವ್ರದ್ದು ರಿವ್ಯೂ ಬೇಕು ಅಂತಂದರೆ ನಾವು ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ಮಾಡ್ತೀವಿ. ಆ್ಯಂಡ್ ಜೊತೆಗೆ ನಿಮ್ಗೆ ಏನಾದರೂ ಲಿಸ್ಟ್ಗಳು ಬೇಕು, ಯಾರ್ಯಾರು ಬರ್ತಾರೆ ಈ ಸತಿ ಕಂಟೆಸ್ಟೆಂಟು ತೆಲುಗು ಲಿಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೇವೆ. ನಾಗಾರ್ಜುನ ಸರ್ ಹೇಳಿದ್ದಾರೆ ಕಮಿಂಗ್ ಸೂನ್ ಅಂತ ಹೇಳ್ತಾ ಇದ್ದಾರೆ. ಸೊ ಮೇ ಬಿ ನನ್ನ ಪ್ರಕಾರ ಇನ್ನೊಂದು 2 ವೀಕ್ಸಲ್ಲಿ ಒಂದು ತೆಲುಗು ಬಿಗ್ ಬಾಸ್ ಒಂದು ಸೀಸನ್ 9 ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ನಮ್ಮ ಒಂದು ಬಿಗ್ ಬಾಸ್ ಸೀಸನ್ 12 ಕನ್ನಡ ಬಿಗ್ ಬಾಸ್ದು ಸೊ ಅತಿ ಶೀಘ್ರದಲ್ಲಿ ಗೈಸ್, ಸೊ ಆಗಸ್ಟ್ ಎಂಡಷ್ಟರಲ್ಲಿ ಒಂದು ಪ್ರೋಮೋ ಬರುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಯಾರೆಲ್ಲ ಪ್ರೋಮೋಗಾಗಿ ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ. ಆ್ಯಂಡ್ ಸಿಗೋಣ ಮುಂದಿನ ನೋಡೋದಲ್ಲೇ. ಬಾಯ್.